ಹಾಯ್ ಹಲೋ ರೀ ಫ್ರೆಂಡ್ಸ್. ನಾನು ಇವತ್ತು ಬೆಳಗ್ಗೆ ಎದ್ದಾಗ ಕರೆಕ್ಟ್ ಟೈಮ್ 7 ಗಂಟೆ ಆಗಿ ಬಂದಿತ್ತು ರೀ. 7 ಗಂಟೆಗೆ ಎದ್ದು ಹಂಗೆ ಹೊರಗೆ ಹೊಂಟಿದ್ದೆ. ಹೊರಗೆ ಬರತ್ತಿದ್ನಿ, ಫುಲ್ ಇಬ್ಬನಿ ಅದು ಬಿದ್ದಿತ್ತು. ಇಬ್ಬನಿ ಬಿದ್ದಿದ್ದು ಕಡ್ತಕ್ಕೆ ಒಳಗೆ ಹೋಗೋ ಮನಸ್ಸಾಗಲಿಲ್ಲ. ಹಂಗೆ ಹೊರಗೆ ನಿಂತಿದ್ದೆ ನಾನು ವಿಡಿಯೋ ಮಾಡ್ಕೊಂತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ನೆಗಡಿ ಒಂದು ಆಗ್ಬಿಟ್ಟೈತಿ, ಇಬ್ಬನಿನೂ ಒಂದು ಅವನ ಅಜ್ಜಿ ತಂಡಾಗ ನಿಲ್ಲಾಕ್ಸತಿ ಆಗತ್ತಿದ್ದಿಲ್ಲ. ಹಂಗೆ ವಿಡಿಯೋ ಮಾಡ್ಕೊತ ನಿಂತಿದ್ದೆ ನಾನು. ಬೆಳಕಾದ್ರೂ ನಮ್ಮ ಓಣ್ಯಾಗ ಲೈಟ್ ಆರಿಸಿದ್ದಿಲ್ಲ. ಆಮೇಲೆ ನಮ್ಮ ಓಣ್ಯಾಗ ಯಾರು ನನಗಿಂತ ಮೊದಲು ಎದ್ದೇ ಇಲ್ಲ ಅನ್ಕೊಂಡು ನಿಂತಿದ್ದೆ ನಾನು. ಇವ್ನ್ಯಾವನ ಸೆಡೆ ನನ್ನ ಮಗ. ಆದರೆ ನಮ್ಮ ಓಣ್ಯಾನ ಗುಬ್ಬಿ ಎದ್ದು ಅಡ್ಡಾಡಕತ್ತಿದ್ವು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅವ್ನು ನೋಡ್ಕೊತ ಹಂಗೆ ಸುಮ್ಮನೆ ನಿಂತಿದ್ದೆ. ಹಂಗೆ ಒಳಗೆ ಬಂದೆ. ನಮ್ಮ ಮನೆಯೊಳಗಿನ ಕಾಮಿ ಜಗಲಿ ಮ್ಯಾಗ ಕುಂತು ಪೂಜೆ ಮಾಡೋದೈತೆ ಅನ್ಸತಿ. ಆಮೇಲೆ ನನ್ನ ನೋಡಿ ಹೊರಗೆ ಬಂತದು. ಹೊರಗೆ ಬಂದು ಮೇವು ಅನ್ಕೊಂಡು ನಿಂತಿತ್ತು. ನಾನು ಅದನ್ನು ಬೆದರ್ಸಿದ್ನಿ. ಅದು ಒಳಗೆ ಹೋಗತ್ತಂದು ಮಾಡಿದರೆ ಸೀದಾ ಹೊರಗೆ ಓಡೋತದು. ಅದಕ್ಕೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗೋಗ್ಬಿಟ್ಟಿದೆ ಎಲ್ಲಂದ್ರೆ ಅಲ್ಲೇ. ಆಮೇಲೆ ಈ ಬಿಸಿಲಿದ್ದು ಬಿದ್ದ ಮೇಲೆ ಹಂಗೆ ಹೊರಗೆ ಬಂದಿದ್ದೆ. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ನಮ್ಮ ಹರ್ಷದಣ್ಣ ಬಂದು ನನ್ನ ಬೈಕು ಅವ್ನ ಬೈಕು ಕಂಪೇರ್ ಮಾಡ್ಕೊಂಡು ನೋಡಾತಿದ್ದವ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ ನೋಡ್ಕೊಂಡ. ಆಮೇಲೆ ನಾನು ಬೈಕಿನ ಮೇಲೆ ಕುಂತು ನಮ್ಮ ಆಕಾಶಂದು ಬೈಕ್ ಝೂಮ್ ಹಾಕಿದೆ ನಾನು, ಹೆಂಗೆ ಕಾಣತಿತ್ತು ಅಂತಂದು. ಏ ಶಿವಣ್ಣ, ಏನ್ ನೀ ಇಲ್ಲಿ? ದೂರಿಂದ 200 ಲುಕ್ ಕೊಡಕತ್ತಿತ್ತು ಗಾಡಿ ಮಾತ್ರ. ಅವ್ನು ಬಿಟ್ಟೆ. ಆಮೇಲೆ ನನ್ನ ಕೆಲಸ ನಾನು ನೋಡತ್ತಿದ್ನಿ. ಆಮೇಲೆ ಹೊಲಕ್ಕೆ ಹೋಗಿ ಬಂದು ನನ್ನ ಗಾಡಿ ಅಕ್ಕರ ನೋಡಿದ್ನಿಪ್ಪ ಅವನಜ್ಜಿ. ಸೀದಾ ಧೂಳು ಮುಳುಗೆದ್ದಿತ್ತು. ಆಮೇಲೆ ನಳ ಇದ್ದಿದ್ದಕ್ಕೆ ಹೋಗಿ ಡಬಲ್ ಸ್ಟ್ಯಾಂಡ್ ಹಾಕಿದೆ ನಳದಂತಕ್ಕೆ. ಹಾಕ್ಕೊಂಡೆ ಜಳಕ ಮಾಡಿಸಿದೆ ನಮ್ಮ ಬೈಬಿಗೆ. ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೂ ಜಾಸ್ತಿ ಕುಡಿತಾರೆ ಬ್ಯಾಸ್ ಅಲ್ವಾ? ಅದಕ್ಕೆ ತಂಡ ಹತ್ತಿಲ್ಲ ಅನಿಸ್ತೈತಿ ನನಗನ್ಸಿದ ಮಟ್ಟಿಗೆ. ಏನು ತಂಡಿ ಹತ್ತಿಲ್ಲ ಪಾಪ ಅದಕ್ಕೆ, ಯಾಕಂದ್ರೆ ಫುಲ್ ಜಳ ಆಗತ್ತಿತ್ತಲ್ಲ ಅದಕ್ಕೆ. ಆಮೇಲೆ ಸಂಜೆ ಟೈಮ್ಗೆ ನಂಗೂ ಸ್ವಲ್ಪ ಆರಾಮಿಲ್ಲ ಅಂತಂದು ಸೀದಾ ಮೆಡಿಕಲ್ಗೆ ಹೋದೆ. ಮೆಡಿಕಲ್ಗೆ ಹೋಗಿ ಗುಳ್ಗಿ ತೊಗೊಳತ್ತಿದ್ದೆ. ಅವ್ನಿಗೆ ಹೋಗಿ ಹೇಳಿದ್ನಿ. ಅವ ಹುಡುಕಾಡತ್ತಪ್ಪ ನನಗೆ ಕೊಡಾಕಂತ ಗುಳ್ಗಿನ. ಫ್ರೆಂಡ್ ಲವ್ ಮ್ಯಾಟ್ರು ಫೀಲ್ ಆಗ್ಬಿಟ್ಟವನೆ, ಹಾಕ್ಬಿಡಿದ್ರೆ ಕೂಲ್ ಆಯ್ತಾನೆ. ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್ ಮಾಡಿ ಸುಮ್ಮನೆ ಅದ. ಆಮೇಲೆ ನಾಳೆ ಟ್ರಿಪ್ ಹೋಗೋದಿತ್ತಂತಂದು ಗ್ಯಾರೇಜ್ಗೆ ಹೋದ್ನಿ. ಗ್ಯಾರೇಜ್ಗೆ ಹೋಗಿ ನನ್ನ ಗಾಡಿದು ಏರ್ ಚೆಕ್ ಮಾಡಿಸ್ಕೊಂಡು ಸ್ವಲ್ಪ ಚೈನ್ ಎಲ್ಲ ಟೈಟ್ ಮಾಡಿಸ್ಕೊಂಡು ಬಂದೆ. ಆಮೇಲೆ ನಮ್ಮ ಆಕಾಶ ತಿಂಡಿಲೆ ಟ್ರ್ಯಾಕ್ಟರ್ ಹೊಡಾಕತ್ತಿದ್ದ. ಇವ್ನ್ಯಾವನ ಸೆಡೆ ನನ್ನ ಮಗ. ಅವು ತೊಗೊಂಡೋದು ನಮ್ಮ ಓಣ್ಯಾಗ ನೈಟ್ ಕುಂತಿದ್ನಿ. ಹುಡುಗರು ಏನೋ ಕ್ಯಾಟ್ ವಾಕು ಡಾಗ್ ವಾಕ್ ಒಂದು ಮಾಡ್ಕೊಂತ ಅಡ್ಡಾಡಕತ್ತಿದ್ರು ಅವ್ರು. ನಿನ್ನದು ಕಾಮುಕ ದೃಷ್ಟಿ, ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ ತಮ್ಮ. ಮಾಡ್ಕೊಂತ ಅಡ್ಲೆ ಅಂತಂದು ನಮ್ಮ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀವಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.